ಹಾಲ್ ನೋಡಿ ಗೈಸ್, ಹಾಲ್ ಎಷ್ಟು ದೊಡ್ಡದಾಗಿದೆ, ಟಿಟೇಟ್ ಐತಿ ಇವಳು ಜುಟ್ಟು. ಇಲ್ಲಿನ ಕಿಚನ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಈ ತರ ಒಂದು ಬೆಡ್ರೂಮ್ ನನ್ ಕನ್ಸ್ ಕಣ ಗುಣ ಕಳ್ಳ ಗುಣ. ನಮ್ಮ ಬರ್ಡೇ ಬಾಯ್ ಇಲ್ಲೇ ಬಂದವನೆ, ಹ್ಯಾಪಿ ಬರ್ಡೇ ಮಚ್ಚ. ಬೇರೆ ಅಂತ ಅನ್ಕೊಂಡೆ. ಇವಳು ಬಂದಾಗಿಂದ ಈ ಡೋರ್ಗೆ ಅಂತ ಪ್ರಾಬ್ಲಮ್ ವಯಸ್ಸು. ಇವಳು ನಮ್ಮನೆ ನಮ್ಮ ಅಮ್ಮ ಹಾಕೊಂಡು ರುಬ್ಬುತ್ತವ್ರೆ ಇದನ್ನ. ಏನ್ ಬೇಕು? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ವ್ಲಾಗ್ ನಾನು ತಮ್ಮನೇಲಿ ನೋಡ್ತೀರಾ. ಸೊ ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಸೊ ಈಗ ಜಸ್ಟ್ ಎದ್ದಿದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್ ಬೆಳಿಗ್ಗೆ ಎದ್ದಿದ ತಕ್ಷಣ ನಮಗೆ ಪ್ರೀವಿಯಸ್ ನೈಟು ಕನ್ಸು ಬರುತ್ತೆ ಗೊತ್ತಾ. ಆ ಕನಸೆಲ್ಲ ತಲೆಯಲ್ಲಿ ಇರುತ್ತೆ ನಮಗೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮಗೆಲ್ಲ ನೆನಪಾಗ್ತಿರುತ್ತಲ್ಲ. ಈಗ ಆ ಕನಸಲ್ಲಿ ನಾವು ಕೋಟಿಪತಿ ಆಗಿರ್ತೀವಿ, ಇಲ್ಲ ಅಂತಂದರೆ ನಮಗೇನೋ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲಾಂದರೆ ನಾವು ತುಂಬ ಚೆನ್ನಾಗಿರ್ತೀವಿ, ಸ್ವಂತ ಮನೆ ಮಾಡಿರ್ತೀವಿ. ಅವೆಲ್ಲ ಕನಸೆಲ್ಲ ಬರ್ತಾ ಇರುತ್ತಲ್ಲ, ಆ ಕನಸೆಲ್ಲ ನಿಜ ಆಗ್ಬೇಕು ಗೈಸ್, ಅವಾಗ ಚೆನ್ನಾಗಿರುತ್ತೆ. ನನಗೆ ಒಂದು 4-5 ಕನಸುಗಳೆಲ್ಲ ನಿಜ ಆಗಿದೆ. ನನ್ನ ಕನಸಲ್ಲಿ ಏನು ಬರುತ್ತೆ ಅದೆಲ್ಲ ನಿಜ ಆಗಿದೆ, ನಂಗಾಗಿದೆ. ಸೊ ನಿಮಗೂ ಕೂಡ ಆ ಕನಸುಗಳೆಲ್ಲ ನಿಜ ಆಗಿದ್ರೆ ಯಾವ ಕನಸು ನಿಮಗೆ ನಿಜ ಆಗಿದೆ ಅನ್ನೋದನ್ನ ತಿಳಿಸಿ. ಏನು ಮಾಡ್ತಾರೆ ಮನೆ ನೋಡ್ಕೊಬರೋಣ ಬನ್ನಿ. ಮದರ್ ಇಂಡಿಯಾ. ಏನಪ್ಪ ನಮ್ಮ ಮನೆ ಯಾರು ಇಲ್ಲ ಗೈಸ್, ನಮ್ಮ ಮನೇಲಿ ಯಾರು ಇಲ್ಲ ಗೈಸ್. ಖಾಲಿ 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 ಹೊಟ್ಟಿರುತ್ತೆ ಮನೆಯಲ್ಲಿ. ಇಲ್ಲಿ ಬಂದ್ರೆ ಇಲ್ಲೂ ಯಾರು ಇಲ್ಲ. ಇಲ್ಲೋದ್ರು ಎಲ್ರು. ಮಾ ಮಾ ಅಮ್ಮ ಮಾ, ಅಯ್ಯೋ ಗೈಸ್ ಎಲ್ರು ಎಲ್ಲೋದ್ರು ಗೊತ್ತಿಲ್ಲ. ಖಾಲಿ ಹೊಡಿದೆ ಗೈಸ್ ಮನೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮನೇಲಿ ಯಾರು ಇಲ್ಲ ಅಂತಂದ್ರೆ ಒಂಥರ ಮೂಡ್ ಆಫ್ ಆಗೋಗ್ಬಿಡುತ್ತೆ. ಎಲ್ಲೋದ್ರು ಗೊತ್ತಿಲ್ಲ, ನಂಗೆ ಹೇಳು ಇಲ್ಲ ಎಲ್ಲೋದ್ರು ಅಂತ. ಬರ್ಲಿ ರೀ ಗೈಸ್, ಬಂದಿ ಅಷ್ಟೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಒಬ್ಬನೇ ಏನು ಮಾಡಲಿ ವ್ಲಾಗ್ನು, ಅವ್ರು ಬಂದಿ ಅಷ್ಟೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲೋಗಿದ್ರೆ ಬೆಳಿಗ್ಗೆ ಎಲ್ರು? ಎಲ್ಲೋಗಿದ್ರಿ? ಎಲ್ಲ ಆಚೆ ಹೋಗಿದ್ರಿ? ಏನ ಚುಚ್ಚಿ ತರಕ್ ಹೋಗಿದ್ರಾ? ಯಾರಿಗೆ? ಚಯ್ಯಮ್ಮಗ್ ಚುಚ್ಚಿ ತರಕ್ ಹೋಗಿದ್ರಾ? ಅಯ್ಯೋ ದಡ್ಡಿ. ಈ ಗುಣವೆಲ್ಲಿ? ಗುಣವು ಅಮ್ಮ ಇಲ್ಲಿ? ಆಪಾಶಾಲಿನ ಗೊತ್ತಿಲ್ಲ. ಹಾಯ್ ಮದರ್ ಇಂಡಿಯಾ. ಬೆಳಿಗ್ಗೆ ಎಲ್ಲೋಗ್ಬಿಟ್ರಿ ಎಲ್ರು? ಎಲ್ಲ ಮನೆ ಖಾಲಿ ಇತ್ತು. ಎಲ್ಲೋಗಿದ್ರಿ? ಹೋಗಿದ್ದೆ. ಚೈತ್ರ ಕೂಡ ಮುಗುತ್ತವನೆಲ್ಲ ಆಚೆ ಬಿಟ್ಟವಳೇನೋ ಗೊತ್ತಿಲ್ಲ. ಅವ್ನು ಹೇಳ್ತಿದ್ದ ಕರ್ಕೊಂಡು ಹೋಗಿರ್ಬೇಕು ಆಚೆ ಕಡೆ. ಫುಲ್ ಹುಡುಕಾಡ್ಬಿಟ್ಟೆ ನಾನಂತೂ. ಖಾಲಿ ಇತ್ತ ಮನೆ, ಫುಲ್ ಬಿಕೋ ಅಂತ ಇತ್ತು ಮನೆ ಎಲ್ಲ. ಏನ್ ಖುಷಿ? ಏನು ಅಣ್ಣ ಅಕ್ಕನ? ಯಾಕೆ ಚುಮ್ಮೆ? ಫಸ್ಟ್ ಹಾಲು ಕುಡಿವಂತೆ, ಆಮೇಲೆ ಅನ್ನ ಹಾಕೊಡ್ತೀನಿ. ಹಾಲು ಕುಡಿ ಅಂತಂದ್ರೆ ಇವಳಿಗೆ ಏನೋ ಇದೊಂದು ಪ್ರಾಬ್ಲಮ್ ಒಳಗೆ. ಅಣ್ಣ ಹಾಕಮ್ಮ ಫಸ್ಟ್. ಅಣ್ಣ ಹಾಕು. ಆಯ್ತು ಕುಶಾನಿ ಕೇಳಿಸ್ಕೊ. ಅಣ್ಣ ಹಾಕಿದ್ರೆ ನೀನು ಕುಡಿಬೇಕಲ್ವ? ಓಕೆನಾ? ಕಾಯಿಸಿದ್ದೀನಿ. ಓಕೆನಾ? ಅಣ್ಣ ಹಾಕಿದ್ರೆ ನೀನು ಕುಡಿಬೇಕ ಅಲ್ಲಿ ಇವಾಗ. ಓಕೆನಾ? ಓಕೆ ಅನ್ನು ಗೈಸ್. ಜುಟ್ಟು ನೋಡಿ ಗೈಸ್ ಒಳ್ದು. ತೋರ್ಸು ನೀನ್ ಜುಟ್ಟು ತೋರ್ಸು, ಜನಗಳು ತೋರ್ಸೋಣ ಆಡಿಯನ್ಸ್ಗೆ. ಗೈಸ್ ಜುಟ್ಟು ನೋಡ್ರಿ ಗೈಸ್, ಜುಟ್ಟು ಇಟೇಟ್ ಐತಿ ಇವಳು ಜುಟ್ಟು. ಹೇಯ್ ಏನೇ ಇದು ಒಳ್ಳೆ ಕೋಳಿ ಪುಕ್ಕ ಇದಂಗ ಐತಲ್ಲ ನಿನ್ ಜುಟ್ಟು. ಇವಾಗ ಬೇಗ ರೆಡಿ ಆಗು, ಆಚೆ ಹೋಗ್ಬೇಕು. ಮನೆ ನೋಡ್ಕೋಬೇಕು. ನೀನ್ ಬರ್ತೀಯ? ನೀನ್ ಸ್ಕೂಲ್ಗೆ ಹೋಗ್ಬೇಕು ತಾನೆ? ನೀನ್ ಸ್ಕೂಲ್ಗೆ ಹೋಗು. ರಜಾ ಕೊಟ್ಬಿಡ್ತಾರ ನಿನ್ಗೆ. ಏನು ಆ ಸ್ಕೂಲ? ಅಲ್ಲ ಅದೇನ್ ಸ್ಕೂಲ? ನೀನ್ ತೋರ್ ಮನೆ ಏನಾದ್ರು ನೀನ್ ತಗೊಳಕ್ ರಜಾ ತಗೊಳಕ್ಕೆ? ಸ್ಕೂಲ ತೋರ್ ಮನೆನಾ? ಅಂತೆ. ಬೇಗ ರೆಡಿ ಆಗಮ್ಮ, ಸ್ವಲ್ಪ ಆಚೆ ಹೋಗ್ಬೇಕು ಮನೆ ನೋಡೋದಕ್ಕೆ. ಸೊ ಗೈಸ್ ಇವಾಗ ಒಂದು ಮನೆ ನೋಡ್ಕೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ, ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ರೆಡಿ ಆಗ್ಬಿಟ್ಟು ಹೊರಟಿದ್ದೀವಿ. ಕುಶಾನಿ ಇನ್ನೂ ರೆಡಿ ಆಗಿಲ್ಲ ಗೈಸ್. ನಾವೆಲ್ಲ ರೆಡಿ ಆದ್ರೂ ಕೂಡ ಇನ್ನೂ ಕುಶಾನಿ ರೆಡಿ ಆಗಿಲ್ಲ. ಸಡನ್ ಪ್ಲಾನ್ ಅವಳು. ಬೇಗ ಹಾಕು ಬೊಟ್ಟವಳು. ಸೊ ಗೈಸ್ ಫೈನಲಿ ಟಾರ್ ಹಾಕ್ತವ್ರೆ ನಮ್ ರೋಡ್ಗೆ. ವಾವ್ ಕ್ರೇಜಿ. ನನ್ ಬ್ಲಾಗ್ ಮಾಡಿ ಅವ್ರಿಗೆ ಹಿಂಸೆ ಇಟ್ಟುನೇ ನಾನು ಟಾರ್ ಹಾಕ್ತವ್ರೆ ಗೊತ್ತಿಲ್ಲ. ಈ ಬ್ಯಾಗ್ ತೊಗೊಂಡೋಗ್ತಿದೆ ಗೊತ್ತಾ ನಾವು. ಅದಕ್ಕೆ ಅವಳು ಅಂಗನವಾಡಿ ಅಂತ ಭಯ ಪಡ್ತಾವಳೆ. ಅಂಗನವಾಡಿಗಲ್ಲ ಕುಶಾನಿ, ಇವಾಗ ನಾವು ಮನೆ ನೋಡಕ್ ಹೋಗ್ತಿದೀವಿ ಇವಾಗ. ಓಕೆನಾ? ಹೊಸ ಮನೆ ನೋಡಕ್ ಹೋಗ್ತಿದೀವಿ ಇವಾಗ. ಇದು ಬ್ಯಾಗ್ ಊಟ ಮಾಡಕ್ ನೀನ್ ತಿನ್ನಕ್ಕೆ. ಬ್ಯಾಗ್ ನೋಡಿದ ತಕ್ಷಣ ಅನ್ಕೊಂಡ್ಬಿಟ್ಟವಳೆ. ಹಬ್ಬ 3 ವರ್ಷದಿಂದ ಗೈಸ್, 3 ವರ್ಷದಿಂದನು ನಾವ್ ಇಲ್ಲಿ ನೋಡೆಲ್ಲ ಟಾರ್ ಹಾಕಿರೋದು. ಬರೀ ಮಣ್ ರೋಡೇ ನೋಡ್ತಿದ್ವಿ. ಇವಾಗ ಫೈನಲಿ ಟಾರ್ ಹಾಕ್ತವ್ರೆ.
ಇವಾಗ ಫೈನಲಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ದೂರ ಇದೆ, ನಾನು ಕಾರ್ ಓಡಿಸೋದಕ್ಕಾಗಲ್ಲ, ಅದಕ್ಕೆ ಕ್ಯಾಬ್ ಬುಕ್ ಮಾಡಿದೆ. ನಾವು ಇವಾಗ ಇಷ್ಟು ದಿವಸ ಲೀಸಿಗೆ ಮನೆ ನೋಡ್ತಿದ್ವಿ, ಮತ್ತೆ ಬಾಡಿಗೆ ಮನೆ ನೋಡ್ತಿದ್ವಿ. ಸೊ ಲೀಸಿಗೆ ಬಾಡಿಗೆಗೆ ಅಮೌಂಟ್ ಹಾಕಿ ಸುಮ್ಮನೆ ಈ ಥರ ಕಳ್ಕೊಳ್ಳೋ ಬದಲು ಸ್ವಂತ ಮನೆಯೇ ನಾವು ತಗೋಬೋದಲ್ವಾ ಅಂತಮ್ಮ? ತಗೊಬೋದು, ಬಟ್ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ಬೇಕಲ್ಲ ಹೋಗ್ಬಿಟ್ಟಾಗ ಸ್ಕೀಮ್ ಮಾಡ್ತಿದ್ದಾರೆ. ನಾವು ಬರೀ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಾವು ಆ ಮನೆಗೆ ಹೋದಾದ್ಮೇಲೆ ನಾವು ಬೇಕಾದ್ರೆ EMI ಕಟ್ಕೊಂಡು ಹೋಗ್ಬೋದು. ಸೊ ಆ ಥರ ಸ್ಕೀಮ್ ಮಾಡ್ತಿದ್ದಾರೆ. ನೀವು ನಮ್ಗೆಲ್ರಿಗೂ ಅದು ಹೆಲ್ಪ್ ಆಗುತ್ತೆ. ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಮನೆಗೆ ಯಾವಾಗ ನಾವು ಶಿಫ್ಟ್ ಆಗ್ತೀವಿ ಗೊತ್ತಾ, ಅವಾಗ ನಾವು ಕಟ್ಬೋದು EMI. ಅದಕ್ಕೆ ಇವಾಗ ಹೋಗ್ತಾ ಇದೀವಲ್ಲ ಲೊಕೇಶನ್ಗೆ. ಆ ಲೊಕೇಶನ್ ಇರೋದು ವೈಟ್ ಫೀಲ್ಡ್. ಸೊ ನಿಮಗೆ ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ ಗೈಸ್. ಅಂಗನವಾಡಿ ಸ್ಕಿಪ್ ಮಾಡ್ಬಿಟ್ಟು ಬಂದು ಗೈಸ್ ನನ್ನ ಜೊತೆಗೆ. ಕುಶಾನಿ, ಐ ಲವ್ ಯು ಕುಶಾನಿ. ನಂಗೂ ಲವ್ ಯು ಅಂತ ಹೇಳು. ನೋಡಿ ಗೈಸ್, ಇಲ್ಲಿ ಕುಶಾನಿ ಎಷ್ಟು ಕ್ಯೂಟಾಗಿ ಕೂತ್ಕೊಂಡವಳು ಅಂದರೆ, ಆರಾಮಾಗಿ ನೇಚರ್ ನೋಡಿಕೊಂಡು ಗಾಳಿ ತಗೊಂಡು ಸ್ಕೂಲ್ ಬಂಕ್ ಹಾಕೊಂಡು ನಾಷ್ಟ ಮಾಡಿದಾರೇನೆ ಆರಾಮಾಗಿ ಕೂತ್ಕೊಂಡವಳೆ. ನಾವು ಹೋಗ್ತಿರೋದು ಇದೇ ರೆಸಿಡೆನ್ಸಿ ಒಳಗಡೆ. ಸೊ ಬನ್ನಿ ಹೋಗುವ. ಸೊ ನೋಡಿ SPR 1 ರೆಸಿಡೆನ್ಸ್ಗೆ ನಾವು ಬಂದಿರೋದು. ಸೊ ಇದರಲ್ಲಿ ಸೇಲ್ಗಿದೆ ಅಂತ ಹೇಳಿದ್ರು. ಫ್ಲಾಟ್ ಇದೆ ಆಚೆಗಡೆ ಒಳಗಡೆ ಎಲ್ಲ ಎಷ್ಟು ಪ್ರೀಮಿಯಂ ಆಗಿ ಅಂಡ್ ಲಕ್ಸುರಿ ಆಗಿದೆ. ಅಂಡ್ ನೋಡಿ ಸೆಕ್ಯೂರಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡ್ರಿ ಹಿಂಗಿದೆ ಫುಲ್ ಈ ರೆಸಿಡೆನ್ಸಿ. ಇದು ಡೆಮೋ ಆಚೆಗಡೆ ಹಿಂಗೆ ಇಟ್ಟಿದ್ದಾರೆ ನೋಡಿ ಈ ಥರ. 3 BHK ಫ್ಲಾಟ್ ಕೂಡ ಇದೆ. ಓಕೆನಾ, ಇದು 3 BHK ಫ್ಲಾಟು. ಮಾಮ 3 BHK ಫ್ಲಾಟಿಗೆ ಎಂಟ್ರಿ ನೋಡಿ ಹೆಂಗಿದೆ. 3 BHK ಫ್ಲಾಟ್. ಹಾಲ್ ನೋಡಿ ಗೈಸ್, ಹಾಲ್ ಎಷ್ಟು ದೊಡ್ಡದಾಗಿದೆ. ಕುಶನಿ ಹೆಂಗಿದೆ ಹಾಲು? ಏನಿದು ಹಂದಿನ? ಹಂದಿ ಎಲ್ಲ ಕಡೆ ಕಾಗೆ ಗೈಸ್. ಇದು ಇಂಟೀರಿಯರ್ ಇಲ್ಲಿ ಹಿಂಗೆ. ಸೊ ಗೈಸ್ ಇದು ನೋಡಿ ಗೈಸ್, ಇದು ಹಾಲ್ ಈ ಕಡೆ. ಆ್ಯಂಡ್ ಇಲ್ಲಿ ಡೈನಿಂಗ್ ಸೆಟ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡ್ರಿ ಟ್ರಯಾಂಗಲ್ ಥರ ಕೊಟ್ಟಿದ್ದಾರೆ ಮಿರರ್, ಹ್ಯಾಂಡ್ ವಾಶ್ ಮಾಡ್ಕೊಡೋದಕ್ಕೆ. ಸೊ ಇಲ್ಲಿ ಬಾಲ್ಕನಿ ಕೂಡ ಇದೆ. ಅದು ನೀಟಾಗಿ ಸೆಟಪ್ ಮಾಡಿದ್ದಾರೆ ಬಾಲ್ಕನಿನ. ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಚಿನ್ನದಲ್ಲ ಕಣಮ್ಮ ಇದು. ವಾವ್ ನೈಸ್, ಸಕ್ಕತ್ತಾಗಿ ಕಟ್ಟಿದ್ದಾರೆ ಇಂಟೀರಿಯರ್ ಮಾತ್ರ. ನೋಡೋಕೆ ಒಂಥರ ಅಸ್ಥೆಟಿಕ್ ಲುಕ್ ಥರ ಕೊಡ್ತೀವಿ ನಮ್ಗೆ ಇದು. ಇದು ಆಚೆ ಕಡೆ ಯಾರು ಬರ್ತಾರೆ ನೋಡೋದಕ್ಕೆ, ಯಾರು ಬಂದರೆ ಸೊ ಗೊತ್ತಾಗುತ್ತೆ ನಮ್ಗೆ ಇಲ್ಲಿ ಯಾರು ಬಂದಿದ್ದಾರೆ ಅಂತ. ಸೊ ಸೇಫ್ಟಿ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ರೂಮ್ ಇದು ಗೈಸ್. ರೂಮ್ ಮಾತ್ರ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಸ್ಪೇಷಿಯಸ್ ಆಗಿದೆ ರೂಮ್ ಮಾತ್ರ. ಇದು ಮಾಸ್ಟರ್ ಬೆಡ್ರೂಮು ನೋಡ್ರಿ ಹೆಂಗಿದೆ ಇಂಟೀರಿಯರ್ ಮಾತ್ರ. ಕ್ರೇಜಿ ಕಟ್ಟಿದ್ದಾರೆ ಇಂಟೀರಿಯರ್ ಮಾತ್ರ. ಆ್ಯಂಡ್ ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ವಾವ್. ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಕಬೋರ್ಡ್ ನೋಡಿ. ಇದಕ್ಕೆ ಕಬೋರ್ಡ್ ಗೊತ್ತೇ ಆಗಲ್ಲ, ಇದು ಕಬೋರ್ಡ್ ಅಂತಾನೆ ಗೊತ್ತಾಗಲ್ಲ. ಸೊ ನಾರ್ಮಲ್ ಆಗಿದೆ. ಕಬೋರ್ಡ್ ಗೋಡೆ ಅನ್ಕೊಂಡ್ಬಿಟ್ಟಿದ್ದೀನಿ ನಾವು. ಕಬೋರ್ಡ್ ನೋಡಿ ಗೈಸ್, ಎಷ್ಟು ದೊಡ್ಡ ಕಬೋರ್ಡ್ ಕೊಟ್ಟಿದ್ದಾರೆ. ಓಕೆನಾ, ಒಂದು ಅದಾದ್ಮೇಲೆ ಈ ಕಡೆನೂ ಇದೆ ಇನ್ನೊಂದೆರಡು. ಇಲ್ಲಿ ನೋಡ್ರಿ ಕಬೋರ್ಡ್, ಏನ್ ಬೇಕೋ ಇಟ್ಕೊಬೋದು, ಎಷ್ಟು ಬಟ್ಟೆಗಳು ಬೇಕೋ ಅಷ್ಟು ಬಟ್ಟೆ ಇಟ್ಕೊಬೋದು. ಅಷ್ಟು ದೊಡ್ಡ ಕಬೋರ್ಡ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೂ ಕೂಡ ಇನ್ನೊಂದು ದೊಡ್ಡ ಕಬೋರ್ಡ್. ಇಷ್ಟಕ್ಕೊಂದು ನಮ್ಮ ಮನೆಗಿಂತ ದೊಡ್ಡದಾಗದೆ. ಸಿಕ್ಕಾಬಳೆ ದೊಡ್ಡ ಕಬೋರ್ಡ್ ಇದೆ. ಸರಿ, ಒಂದು ರೂಮ್ ನೋಡಿ ಇಲ್ಲಿ ಎಷ್ಟು ದೊಡ್ಡ ರೂಮ್ ಇದು. ಮಾಸ್ಟರ್ ಬೆಡ್ರೂಮು. ಓಕೆನಾ, ನಿನ್ ಫೇವ್ರೆಟ್ ಕಿಚನ್ ನೋಡಿ ಹೆಂಗಿದೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಕಿಚನ್ ಮಾತ್ರ. ವಾಷಿಂಗ್ ಮಿಷಿನ್ ಇಟ್ಕೊಬಹುದು, ಪಾತ್ರೆ ತೊಳೆ ಮಿಷಿನ್ ಇಟ್ಕೊಬಹುದು, ಪಾತ್ರೆ ಕೂಡ ಇಲ್ಲಿ ತೊಳ್ಕೊಬಹುದು, ಮಿಷಿನ್ ಹಾಕೋಬಹುದು. ಇಲ್ಲೇ ಸಪರೇಟ್ ಇದು ಕ್ಲೀನಿಂಗ್ ಕೌಂಟರ್. ಅಮ್ಮಂಗೆ ಇದಿಷ್ಟ ಆಗೋಯ್ತು ಆಚೆ ಕಡೆ ಇದು ಮನೆ. ಅಮ್ಮ ಮನೆ ಇಷ್ಟ ಆಗಿಲ್ಲ, ಇದಿಷ್ಟ ಆಗೋಯ್ತು ಈ ಸ್ಪೇಸ್. ಹಾಗೆಲ್ಲ ಒಂದೇ ಕಡೆ ಇದಾವಲ್ಲ, ಚೆನ್ನಾಗಿದೆ. ಇಲ್ಲಿನ ಕಿಚನ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಎಲ್ಲ ವಿಡಿಯೋಸ್ ಏನೋ ಮಾಡೋದಕ್ಕೆ ಕ್ರೇಜ್ ಆಗಿರುತ್ತೆ. ವಾವ್. ಕುಶಾನಿ ಮನೆ ಹೆಂಗಿದೆ? ಸೂಪರಾ? ಅದು ಲೈಟ್ ಸ್ವಿಚ್ ಇವೆಲ್ಲ. ಸೊ ಗೈಸ್, ನಾವು ಅಮ್ಮ ಕಿಚನ್ ಬಿಟ್ಟು ಬರ್ತೇನೆ ಗೈಸ್. ಅವಂದ ಕಿಚನ್ ಹತ್ರನೇ ಅಂಟ್ಕೊಂಡ್ಬಿಟ್ಟವ್ರೆ. ಮನೆ ವಾಸ್ತು ಪ್ರಕಾರ ಚೆನ್ನಾಗಿದೆ ಕಣೋ. ಏನಮ್ಮ ವಾಸ್ತು ಪ್ರಕಾರ ಕರೆಕ್ಟ್ ಆಗಿದ್ಯಾ? ವಾಸ್ತು ಪ್ರಕಾರ ಏನಮ್ಮ? ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಚೆನ್ನಾಗಿದೆ. ವಾಸ್ತು ಪ್ರಕಾರವಾಗಿ ಕರೆಕ್ಟಾಗಿ ಕಟ್ಟೋರು ಅಂದ್ರೆ ಗೈಸ್ ನಮ್ಮ ಅಮ್ಮಂಗೆ ಇಷ್ಟ ಆಗೋಯ್ತೆ. ತುಂಬಾ ಜಾಗ ಇದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನೋಡಿ ಇದೇ ಪುಟ್ಟ ನಾನು ಕೇಳಿದ್ದು.
ಇದಾ ಎಲೆಕ್ಟ್ರಿಕ್ ಐಟಮ್ ಎಲ್ಲ ನೀಟಾಗಿ ಒಂದ್ ಕಡೆ ಅರೇಂಜ್ ಮಾಡ್ಕೊಬೇಕು, ಅದಕ್ಕೆ ಜಾಗ ಬೇಕನ್ನಲ್ಲ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಕುಟ್ಟಿ ಅಂಡಲ್ಲಿ ಇಟ್ಕೊಂಬೋದು ಇಲ್ಲಿ ಈರುಳ್ಳಿ, ಅದಕ್ಕಂತ ಕೊಟ್ಟಿದ್ದಾರೆ ಇದು. ಕ್ರೇಜಿ. ಈರುಳ್ಳಿ ಎಷ್ಟು ಐಟಮ್ ಉಳ್ಕೊಬೋದು ಗೊತ್ತಾ ನೋಡಿ, ಎಲ್ಲ ಐಟಮ್ ಉಳ್ಕೊಬೋದು ನೀನು, ಇಷ್ಟು ಫುಲ್ ಐಟಮ್ ಉಳ್ಕೊಬೋದು. ಮಸ್ತಾಗಿದೆ ಮಾತ್ರ. ಬಾ ಅಡಿಗೆ ಮನೆ ಇದ್ಬಿಟ್ರೆ ಹೆಂಗೆ ರೂಮ್ ನಮ್ಮ ಬೇರೆ ರೂಮ್ಗಳು. ಇವಾಗ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ ನೋಡಿ, ಯಾರು ಗೆಸ್ಟ್ ಬಂದವ್ರಿಗೆ ಇದನ್ನ ಕಾಮನ್ ವಾಶ್ರೂಮ್ ಯೂಸ್ ಮಾಡ್ಕೊಳ್ಳೋಕೆ ವಾಶ್ರೂಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡು ಈ ಬೆಡ್ರೂಮ್ ನೋಡಮ್ಮ ಹೆಂಗಿದೆ, ಯಪ್ಪಾ ಈ ತರ ಒಂದು ಬೆಡ್ರೂಮ್ ನನ್ ಕನ್ಸ್ಕೊಳಮ್ಮ, ಇದು ಒಳ್ಳೆ ಡ್ರೀಮ್ ತರ ಐತೆ ಗೈಸ್ ಈ ಬೆಡ್ರೂಮ್ ಮಾತ್ರ ನನಗೆ. ವಾವ್ ನೋಡ್ರಿ ಗೈಸ್ ಈ ಬೆಡ್ರೂಮ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಕಬೋರ್ಡ್ ಇದೆ, ಸಾಫ್ಟ್ ಆಗಿದೆ, ಪಟ್ಟನ ಅದೇ ಹಾಕೊಂಡ್ಬಿಡುತ್ತೆ. ಸೊ ಬೆಡ್ರೂಮು ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ನೋಡ್ರಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಬೆಡ್ರೂಮ್ಗೆ. ಆ್ಯಂಡ್ ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಕೊಟ್ಟಿದ್ದಾರೆ, ಸಾಕಾಗಿದೆ. ಗಾಳಿ ಬೆಳಕು ಯಥೇಚ್ಛವಾಗಿ ಬರುತ್ತಿಲ್ಲ. ಹಿಂಗಿಂದ ಆಚೆ ಹೋದ್ರೆ ನೋಡಿ ಇಲ್ಲಿ ಇನ್ನೊಂದು ಬೆಡ್ರೂಮ್, ಒಂದೊಂದು ಬೆಡ್ರೂಮ್ ಕೂಡ ಬೇರೆ ಬೇರೆ ಕಲರ್ಗಳು ಮಾಡಿದ್ದಾರೆ ನೋಡ್ರಿ. ಈ ಬೆಡ್ರೂಮ್ ಎಷ್ಟು ಚೆನ್ನಾಗಿದೆ. ಇದು ಯಾರು ಗೆಸ್ಟ್ ಬಂದವ್ರಿಗೆ ಇದನ್ನ ಕೊಟ್ಬಿಡ್ಬೋದು, ಗೆಸ್ಟ್ ಬೆಡ್ರೂಮ್ ತರ ಸಕ್ಕತ್ತಾಗಿದೆ. ಹಾ ಕಬೋರ್ಡ್ ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಅಂದ್ರೆ ಇಲ್ಲಿ ಏನೋ ಇಟ್ಕೊಂಡು ಬರೆಯೋದಕ್ಕೆ ಓದ್ಕೊಳ್ಳೋದಕ್ಕೆ ಏನಕ್ರ ಒಂದು ಬಿಟ್ಬಿಡಕ್ಕೆ ಸಕ್ಕದಾಗಿದೆ. ಸಕ್ಕದಾಗಿ ಮಾಡಿದ್ದಾರೆ ಗೈಸ್. ಈ ಪ್ರಾಪರ್ಟಿ ಇದೆ ಗೊತ್ತಾ, ಈ 3 BHK ಪ್ರಾಪರ್ಟಿ ಬಂದ್ಬಿಟ್ಟು 2.2 CR ಗೈಸ್. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಕ್ಲಬ್ ಹೌಸ್ ಕೂಡ ಇದೆ. ಸೊ ಪ್ರತಿ ಒಂದು ಅವೈಲಬಿಲಿಟಿ ಇದೆ. ಅಂಡ್ ಮೆಟ್ರೋ ಕೂಡ ಬರೀ 3 ನಿಮಿಷ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಮೆಟ್ರೋ ಕೂಡ. ಅಂಡ್ ಮಾಲ್ ಕೂಡ ಇಲ್ಲೇ ಹತ್ರನೇ ಇದೆ. ಅಂಡ್ ಇಲ್ಲೇ ಹೈವೇ ಕೂಡ ಇದೆ. ಸೊ ಎಲ್ಲ ಹತ್ರನೇ ಆಗುತ್ತೆ ನಿಮ್ಗೆ. ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರೆ ಏನಮ್ಮ. ಚೆನ್ನಾಗಿದೆ ಪುಟ್ಟ, ಎಲ್ಲ ಅನುಕೂಲವಾಗಿದೆ, ಆರಾಮಾಗಿ ಬರ್ಬೋದು. ಹೌದು. ಸೊ ನೋಡಿ ಅಕಸ್ಮಾತ್ ನಿಮ್ಗೆ ಏನೋ ಇಷ್ಟ ಆದ್ರೆ ಕೆಳಗಡೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಬೇಕಾದ್ರೆ ನಿಮ್ಗೆ. ಸೊ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಂಡ್ ನಿಮ್ಗೆ ಇಷ್ಟ ಆದ್ರೆ ಈ ಪ್ರಾಪರ್ಟಿನ ತಗೊಬೋದು. ಸೊ ಇಲ್ಲಿಂದ ಹೋಗೋಣ ಇವಾಗ. ಬಿಟ್ಟೋಗಕ್ಕೆ ಮನ್ಸಿಲ್ಲ ಪುಟ್ಟ, ಬಿಟ್ಟೋಗಿ ಮನ್ಸಿಲ್ಲ. ನೋಡಿ ಗೈಸ್ ಕುಶಾನಿ ಎಷ್ಟು ಮುದ್ದ ಕಾಣಿಸ್ತೋಣ ಅಂತಂದ್ರೆ 2 ಹೂವು ಕೈಲಿ ಇಟ್ಕೊಂಡು ಜುಟ್ಟು ಹಾಕೊಂಡು ಶಿವನ್ ತರ ಕಾಣಿಸ್ತೋಳೆ ಗೈಸ್ ನಮ್ ಕುಶಾನಿ. ಕುಟಿ ನನ್ನ ಮಗನೇ, ಕುಟಿ ಮಗನೇ. ಗೈಸ್ ಇವತ್ತು ಸೂರ್ಯನ್ ಬರ್ಡೇ, ಅವ್ನಿಗೆ ಕೇಕ್ ಕಟ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಇವಾಗ ಮನೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಕೇಕ್ ತಗೊಂಡು ಹಂಗೆ ಕೇಕ್ ಕಟ್ಕೊಂಡು ಹೋಗೋಣ. ಏ ಬಾರ್ ಯಾಕೆ ಏನ್ ಬೇಕು? ಪಾನಿಪುರಿ ಬೇಕಾ? ಪಾನಿಪುರಿ ನಮ್ಮ ಮನೆ ಇಲ್ಲ. ನಿಮ್ ಬರ್ತೇವಾಗ ಇಲ್ಲೇ ಇರ್ತೀಯಾ? ಬಾ ಕೊಡ್ತೀನಿ, ಬಾ ಕೊಡ್ತೀನಿ. ಇವಾಗ ಯಾವನೇ ಪಾನಿಪುರಿ ತಿಂದಲ್ಲಿ, ಇವಾಗ ಬಿಸಿಲಲ್ಲಿ ಪಾನಿಪುರಿ ಸಿಗಲ್ಲ ಇವಾಗ. ಇಲ್ಲಾರ ನಾವು ಹೋಗ್ತೀವಿ ಇಲ್ಲಾರು. ಗೈಸ್ ಒಳಗೆ ಪಾನಿಪುರಿ ಬೇಕಂತೆ, ಬಾರೆ ಅಂತ ಕರೀತಾ ಇನ್ನಲ್ಲೇ ಅಳ್ತಾ ಅವಳೆ ಪಾನಿಪುರಿ ಬೇಕು ಪಾನಿಪುರಿ ಬೇಕು ಪಾನಿಪುರಿ ಬೇಕು ಅಂತ. 12 ಗಂಟೆ ಟೈಮ್ ಇವಾಗ. ಈ ಟೈಮಲ್ಲಿ ಯಾವನ್ ಪಾನಿಪುರಿ? ಅದೇ 1 ಗಂಟೆ ಟೈಮ್ ಇವಾಗ. ಪಾನಿಪುರಿ ಇವಾಗ ಯಾವನ್ ಗೈಸ್ ತೆಗಿತಾನೆ ಅಂಗಡಿ, ಇವಳಿಗೋಸ್ಕರ ತೆಗೆದುಕೊಂಡಿರ್ತಾನ. ರೋಡಲ್ಲಿ ಮಾನಮರಿ ತೆಗಿಯೋಳು ಗೈಸ್. ಅವಾಗಿಂದ ಅವಳು ಕಿರ್ಚಾಡ್ತಾವಳು, ಎಲ್ರು ಅವಳು ನೋಡ್ತಾವ್ರೆ. ಬಾರೆ ಪಾನಿಪುರಿ ಸಿಗಲ್ಲ, ಬಾರೆ ಕೊಡ್ತೀನಿ ಬಾರೆ. ಆಮೇಲೆ ಬಂತು. ಸೊ ಗೈಸ್ ಇವಾಗ ಸೂರ್ಯಂಗೆ ಕೇಕ್ ಕಟ್ ಮಾಡ್ಸೋದಕ್ಕೆ ನಾನು ಸೂರ್ಯ ಮತ್ತೆ ನಾನು ವಿನೋದ್ ಸೂರ್ಯ ಬರ್ಬೇಕು ಕೇಕ್ ಕಟ್ ಮಾಡ್ಸೋಕೆ. ಸೂರ್ಯ ಮತ್ತೆ ನಮ್ಮ ಫ್ರೆಂಡ್ ಕಿಶನ್ ಅಂತ ಬರ್ತಿದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಸೂರ್ಯಂಗೆ ಕೇಕ್ ಕಟ್ ಮಾಡಿಸಿ ಬರೋಣ. ಸುಮಾರು ದಿವಸಗಳಾಯ್ತು ಸೂರ್ಯನ ಮೀಟ್ ಆಗಿ, ಅವನು ಬೇರೆ ಕೆಲಸ ಬಿಸಿ ಆಗ್ಬಿಟ್ಟಿದ್ದ. ಸೊ ಬನ್ನಿ ಹೋಗೋಣ, ಮೀಟ್ ಆಗೋಣ, ಕೇಕ್ ಕಟ್ ಮಾಡ್ಕೊಂಬರೋಣ. ಲೆಟ್ಸ್ ಗೋ. ನಾವು ಅಮ್ಮ ಹಾಕೊಂಡು ರುಬ್ಬುತ್ತವ್ರೆ ಇದನ್ನ. ಪಾಪ ಕುಶಾರಿ ಬರೀ ಇಲ್ಲ ಮಲ್ಕೊಂಡಿದ್ಲು, ಹಾಕೊಂಡು ರುಬ್ಬುತ್ತವ್ರ ಗೈಸ್ ನಾವು ಅಮ್ಮ ಇದನ್ನ. ಒಂದ್ ಕೆಲಸ ಮಾಡಮ್ಮ, ಡೋರ್ ಕಿತ್ ಸಾಕ್ಬಿಡಮ್ಮ. ಡೋರೇ ಬೇಡಲ್ಲ ಮನೆಗೆ. ಇವಳು ಬಂದಾಗಿಂದ ಈ ಡೋರ್ಗೆ ಒಂದು ಪ್ರಾಬ್ಲಮ್ ಗೈಸ್. ಇವಳು ನಮ್ಮ ಮನೆಗೆ ದೊಡ್ಡ ಪ್ರಾಬ್ಲಮ್ ಗೈಸ್ ಇವಳು. ಇಲ್ಲ ಸುಮ್ನೆ ಈ ಡೋರ್ಗೆ ಮಾತ್ರ ಪ್ರಾಬ್ಲಮ್ ಇವಳು. ರಸ್ತಾನೆ ಚೈತ್ರಂದು. ವೆರಿ ಟು ಬೈ ದಿಸ್ ಡ್ರೆಸ್ ಯು ಮೈ ಗರ್ಲ್. ಹೇಳ್ತಾ ಹೇಳಿ. ಇದು ಬ್ರೂ ಕಾಫಿ ಪುಡಿ ಓಕೆನಾ? ಸೊ ಇದನ್ನ ಹಿಂಗೆ ತಿರ್ಸ್ಬಿಟ್ಟು ಕೊಡ್ತೀನಿ ನಮ್ಮ ಫ್ರೆಂಡ್ ವಿನೋದ್ಗೆ. ಅವ್ನ ರಿಯಾಕ್ಷನ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್ ನಮ್ಮ ವಿನೋದ್ ಇಲ್ಲೇ ಅವನೇ. ಮತ್ತೆ ತಗೋ ಬ್ರೂನೋ. ಬ್ರೂ ಅಂತ ಗೊತ್ತಾಗ್ಬಿಡ್ತೇನೆ ನಿನಗೆ. ಬೇರೆ ಏನೋ ಕಣ್ಣು ಹಿಡಿತೆ ಅಂತ ಅನ್ಕೊಂಡೆ. ಮತ್ತೆ ಹಿಂಗೆ ಬಿದ್ದಿದ್ದು ಅವಾಗ ಮೇಗಡೆ ಗೊತ್ತಾಯ್ತು. ಬೇರೆ ಅಂತ ಅನ್ಕೊಂಡೆ. ಗೈಸ್ ನೋಡೋಣ ಮಚ್ಚಾ, ಮನೆ ಟಾರ್ ಹಾಕ್ಸವ್ರೆ ನಮ್ಮ ರೋಡ್ಗೆ. ನೋಡಿ ನಮ್ಮ ರೋಡ್ ಟಾರ್ ಹಾಕ್ಸೋ. ನಮ್ಮ ಮಕ್ಳುಗಳೆಲ್ಲ ಚೆನ್ನಾಗಿ ಆಟ ಆಡ್ತವ್ರೆ ಮಕ್ಳುಗಳು.
ಮತ್ತೆ ರೋಡ್ ಸ್ವಲ್ಪ ದೊಡ್ಡದಾಗಿತ್ತು ಮತ್ತೆ ನೋಡಕ್ಕೆ ಇವಾಗ ನೆಮ್ಮದಿ ಆಗಿತ್ಲೆ ಅಲ್ವಾ ಸಕ್ಕದಾಗಿ ಧೂಳು ಗೀಳಲ್ಲಿ ಏನಿರಲ್ಲ ನಮ್ಮ ರೋಡ್ಗೆ ಒಳ್ಳೆ ನಮ್ಮಿರೋದ್ರ ಆಗ್ಬಿಟ್ಟೈತೆ ಗಾಡಿ ನೋಡ್ಬೇಕು ಹೆಂಗ್ ಓಡ್ತದೆ ನೋಡು ಸೌಂಡ್ ಸಾಫ್ಟ್ ಹೋಗ್ತಿದೆ ರೋಡ್ ಬೇರೆ ನಮ್ಮ ಬರ್ಡೇ ಬಾಯ್ ಇಲ್ಲೇ ಬಂದವನೆ ಹ್ಯಾಪಿ ಬರ್ಡೇ ಮಚ್ಚಾ ಹಾಯ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಮಚ್ಚಾ. ಇಷ್ಟು ತಿಂಗಳು ಎಲ್ಲೋಗಿ ನಾವು ಗೊತ್ತಿಲ್ಲ ಇವಾಗ ಸಿಕ್ಕೋನೆ ಹುಡ್ಕೊಂಡ್ ಬಂದಿದ್ದೀನಿ ಏನೋ ಕಾಡಿಂದ ತಪ್ಪಿಸ್ಕೊಂಡ್ಬಿಟ್ಟಿದ ಗೈಸ್ ಇವನು ಇಷ್ಟು ತಿಂಗಳು ಸ್ವಲ್ಪ ಮನೆ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎಲ್ಲ ಚೆನ್ನಾಗಿರ್ಲಿಲ್ಲ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗೈಸ್ ಒಂದು ಸೊ ನಮ್ಮ ಅಜ್ಜಿ ಬೇರೆ ಬಿಡ ಇವತ್ತು ಆಯ್ತು. ಓ ಇರ್ಲಿ ಹೌದಲ್ಲ ರೆಸ್ಟ್ ಇನ್ ಪೀಸ್ ಅಜ್ಜಿ ಆರಾಮಾಗಿ ಮೇಗಡೆ ಸಂತೋಷವಾಗಿರಿ. ಇಲ್ಲಿ ನರಕ ಇದು ನಾವು ನರಕ ಅನ್ಕೊಳ್ತಾ ಇದೀವಿ. ಓಕೆ ಗೈಸ್ ಬನ್ನಿ ಹೋಗಿ ಕೇಕ್ ಕಟ್ ಮಾಡ್ತಾ ನಾವು ಸೂರ್ಯನ್ಗೆ ಗೈಸ್ ಈಗ ಜಸ್ಟ್ ಸೂರ್ಯನ್ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಅನ್ಸು ನೀವು ಸೂರ್ಯನ್ ನೋಡ್ರಪ್ಪ ಯಾವ ತರ ಕೇಕು ಗ್ಲಿನ್ಸ್ ಕೇಕ್ ಅಲ್ಲಿ ಕೇಕ್ ಕಟ್ ಮಾಡ್ತಾವನೆ. ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಕಟ್ ಮಾಡು ಹ್ಯಾಪಿ ಬರ್ಡೇ ಎಲ್ಲ ವಿಶ್ ಮಾಡ್ರು ಬರ್ಡೇ ಟು ಯು ಹ್ಯಾಪಿ ಬರ್ಡ್ ವಿಶ್ ಮಾಡು ಬುಜಿ ಸುಮ್ಮನೆ ಕುತ್ಕೊಂಡಿದ್ಯಲ್ಲ. ಆಯ್ತು ಆಯ್ತು ಮಾಡಿ ಫಸ್ಟ್ ಬ್ಲಾಗ್ ಆಯ್ತು ಮಾಡು ಆಯ್ತು ವಿಶ್ ಮಾಡಿ ಇವಾಗ ಒಂದು ನಿಮಿಷ ಶೈ ಗೈಸ್ ಒಂದು ಕ್ಯಾಮ್ರಾ ಬಂದ್ರೆ ಶೈ ಇಷ್ಟ ಕಡೆ ಪಡ ಅಂತ ಮಾತಾಡ್ತಿದ್ದ ಕ್ಯಾಮ್ರಾ ಬಂದಿರುತ್ತೆ ಶೈ ಆಗ್ಬಿಡ್ತಾನೆ. ಮತ್ತೆ ತಿನ್ನು ಕೇಕ್ ನೋಡಿ ನೀನು ಹೊಟ್ಟೆ ಹೆಂಗಾಗಿದೆ ನೀನ್ ತಪ್ಪ ಹೊಟ್ಟೆ ತಪ್ಪ ಜಾಸ್ತಿ ಮಾಡ್ಕೊ ಆಟ ಆಡ್ತಾರಲ್ಲ ಬುಜಿ ಅವರು ಹೊಟ್ಟೆ ತಪ್ಪ ಊದ ಇದನ್ನ ಊದ ಹೇಳ್ತೀನಿ ಲೈ ಊದು ಫಸ್ಟ್ ಊದು ಹೇಳ್ತೀನಿ ಲೈ ನೋಡಲ್ಲಿ ಬರಲ್ಲ ನನಗೆ ಪಕ್ಕ ಬರಲ್ಲ ಅದು ಬಂದ್ಬಿಡ್ತಾರ ಮತ್ತೆ ಮ್ಯಾಜಿಕ್ ಟೆಂಟ್ ಫಸ್ಟ್ ಕೇಕ್ ತಿನ್ನ ಮಚ್ಚ ಹ್ಯಾಪಿ ಬರ್ಡೇ ತಿನ್ಸು ಫುಲ್ಲು. ಈಗ ಜಸ್ಟ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಿದ್ವಿ ಮನೆ ಹತ್ರ. ಇದುವರೆಗೂ ಸೂರ್ಯನ್ ಬರ್ಡೇ ಆದಾಗಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾಗಿಂದ ಇಲ್ಲಿವರೆಗೂ ಅವ್ನು ಒಂದ್ಸರಿ ಟ್ರೀಟ್ ಯಾರಿಗೂ ಕೊಡ್ಸೇ ಇಲ್ಲ. ನಾವು ಅದಕ್ಕೆ ಕೇಳೋದೇ ಬಿಟ್ಬಿಡಿ ಟ್ರೀಟ್ ಎಲ್ಲ ಬೇಡ ಬಚ್ಚ ನೀನ್ ಆರಾಮಾಗಿ ಬಂದು ಕೇಕ್ ಕಟ್ ಮಾಡೋದು ಸಾಕು ಅಷ್ಟೇ ಅಂತ ಅವನಿಗೆ ಒಬ್ಬನೇ ಗ್ರ್ಯಾಂಡ್ ಮಾಡ್ಬಿಡಿ. ಯಾಕೆಂದ್ರೆ ಆ ಟೈಮಲ್ಲಿ ಏನೋ ಒಂದು ಸಿಚುವೇಶನ್ ಏ ಗೈಸ್ ಇಲ್ಲಿ ಅವ್ನು ಸಿಕ್ಕಿ ಒಂದ್ 6-7 years ಆಯ್ತು. ಅವಾಗಿಂದ ಕೂಡ ಇದೇ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ನೆಕ್ಸ್ಟ್ ಇಯರ್ ಕೂಡ ಪ್ರಾಬ್ಲಮ್ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್ ಇಯರ್ ಸಿಚುವೇಶನ್ ಅಷ್ಟೇ ಕೊಡ್ಸಲ್ಲ ಅದಾದ್ಮೇಲೆ ಬೇರೆ ದಿವಸ ಎಲ್ಲ ಕೊಡ್ಸಲ್ಲ. ಹಿಂಗೆ ಗೈಸ್ ಯಾವತ್ತು ಕೂಡ ಅವ್ನು ಯಾವತ್ತು ಅವ್ನ ಬರ್ಡೇ ಬಂದ್ರು ಕೂಡ ಹಿಂಗೇನೆ. ಇಲ್ಲ ನೆಕ್ಸ್ಟ್ ಇಯರ್ ಸಿಚುವೇಶನ್ ಕೇಳೋ ಏನಂತ ನೆಕ್ಸ್ಟ್ ಇಯರ್ ಸಿಚುವೇಶನ್ ಇವಾಗಲೇ ಬಂದ್ಬಿಟ್ಟಿದೆ. ಅಲ್ಲ ಗೈಸ್ ಈ ತರ ಫ್ರೆಂಡ್ ನಿಮ್ಗೂ ಕೂಡ ಇದ್ರೆ ಅವ್ರನ್ನ ಮೆನ್ಷನ್ ಮಾಡ್ರಿ ಅವ್ರು ಕಳ್ಸಿ ಈ ವಿಡಿಯೋ. ಇಲ್ಲ ಸೂರ್ಯನೇ ಮೆನ್ಷನ್ ಮಾಡ್ರಿ ಅಷ್ಟೇ. ಸೊ ಗೈಸ್ ಬನ್ನಿ ಮನೆ ಹೋಗೋಣ. ಗೈಸ್ ಈಗ ಎಷ್ಟು ಮನೆಗೆ ಬಂದ ನಮ್ಮ ಅಕ್ಕ ಏನೋ ಫೋನಿಗೆ ಕೂಡ ಏನೋ ಮಾಡ್ದೋ ಗೈಸ್ ಇಲ್ಲಿ ಏನೋ ಮಾಡ್ತಿದ್ಯಾ ಪ್ರಮೋಷನ್ ಮಾಡ್ಕೋಬೇಕಂದ್ರೆ ಅವಳೇ ಈಗ ಫೋನ್ ಇಟ್ಕೊಂಡು ಅವಳೇ ಮಾಡ್ಕೋತಾಳೆ. ಕುಶಾನಿ ಏನ್ ಮಾಡ್ತೀಯ ಕುಶಾನಿ ಚಾಕ್ಲೇಟ್ ತಿನ್ ಚೆನ್ನಾಗಿ ತಿಂದು ಅಲ್ಲೆಲ್ಲ ಹಾಳು ಮಾಡ್ಕೊಂಡು ನೀನು. ಎಷ್ಟು ಟೊಮೆಟೊ ರೇಟು? 60 ರೂಪಾಯಿ ಕಣು. ಹೌದಾ 10 ರೂಪಾಯಿ 15 ರೂಪಾಯಿ ಟೊಮೆಟೊ 60 ರೂಪಾಯಿ ಆಗಿದೆ ಏಕಾಏಕಿ. ಇಷ್ಟಕ್ಕೆಲ್ಲ ಎಷ್ಟಾಗಿರ್ಬೋದು ಹೇಳು? ಇಷ್ಟಕ್ಕೆಲ್ಲ ಸೇರಿಸಿ ಒಂದು 300 ರೂಪಾಯಿ ಆಯ್ತಾ? 300 ರೂಪಾಯಿ 400 ರೂಪಾಯಿ 100 ರೂಪಾಯಿ ಕಮ್ಮಿ ಆಯ್ತು ಅಷ್ಟೇ. 400 ರೂಪಾಯಿ ಆಗೈತೆ ನೋಡಿ ಗೈಸ್. ತರಕಾರಿ ರೇಟ್ ಗಗನಕ್ಕೇರಿದೆ. ಒಂದು ವಾರ ಬರಲ್ಲ. ಗುಣವ್ ಬಾಯ್ ಗುಣವ್ ಆಯ್ ಗುಣವ್ ಕಳ್ಳ ಗುಣವ್ ಏನ್ ಗುಣವ್ ಏನೋ ನೋಡ್ತವನು ಅವನು. ಸೊ ಗೈಸ್ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತಾನೆ ನೋಡ್ತಾ ಇರಿ. ಸೈನಿಂಗ್ ಆಫ್ ಬಾಯ್.